ಎಂತ ರಶ್ ಅಪ್ಪ, ಎಂತ ರಶ್. ಬಸ್ಸಲ್ಲಿ ಟಿಕೆಟ್ ಕೊಡುವ ಕೆಲಸ ಆದರೂ ಆಗ್ಬಹುದು, ಟ್ರೈನಲ್ಲಿ ಟಿಕೆಟ್ ಚೆಕ್ ಮಾಡುವ ಕೆಲಸ ಅಲ್ಲ. ಎಂತ ರಶ್ ಅಪ್ಪ. ಮೊದಲಿಗೆ ನನ್ನನ್ನು ಚೆಕ್ ಮಾಡುವ. ಎಲ್ಲೆಲ್ಲಿ ಇರ್ಬೇಕಾ ಅಲ್ಲೆಲ್ಲೇ ಉಂಟು. ಅರೆ ದೀವಾನೋ ತೂ ಹೇ ಕೂಲಿ. ಒಂದು ಎಂಟ್ರಿ ಬಿಲ್ಡಪ್ ಒಳ್ಳೇದಿರ್ಲಿ ಅಂತ ಮದುವೆ ಹೋದ ಅದೇ ಸೂಟಲ್ಲಿ ಬಂದು ಹಾಕಿದ್ದೀನಿ. ಇಂದಿರಕ್ಕ ನೀವು ಎಲ್ಲ ಎಂಟ್ರಿ ನಂದು ಲಗಡಿ ತೆಗಿತ ಹಾಕಿದ್ರಲ್ಲ, ಇನ್ನು ಇದು ಅದನ್ನ ಹಾಕಿ ಏನು ಪ್ರಯೋಜನ? ಲೀಕೇಜ್ ಆಯ್ತು. ಒಂದು ಗಂಡಸು ಡ್ರೆಸ್ ಚೇಂಜ್ ಮಾಡುವಾಗ ನೀವು ಆ ತರ ಎಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದಾ? ಹಾಗಾದ್ ನೋಡಿ. ಹಾ, ದೇವರು ಇವನಿಗೆ ಒಬ್ಬನಿಗೆ ಕೊಟ್ಟಾಗೆ ಮಾಡ್ತಾನೆ. ಇಂದಿರಕ್ಕ, ನೀವ ಡ್ಯೂಟಿಯಲ್ಲಿ? ಹೌದು. ಟ್ರೈನ್ ಬಂತು, ಏನಾದ್ರು ಲಗೇಜ್ ಅಲ್ಲಿ ಏನಂತ ಆಗ್ತದೆ ನೋಡ್ತೀನಿ. ಆಯ್ತಾ, ನೀವು ಇರ್ತೀರಿ? ಅದೆಂತ ಇದು? ಲಗೇಜ್ ಪ್ಯಾಸೆಂಜರ್ ಹಿಂದೆ ಬರ್ತಾ ಉಂಟು. ಧನ್ಯರೇ, ತಗೊಳ್ಳಿ ನಿಮ್ಮ ಪಾರ್ಸೆಲ್. ಬೇಡ ಬೇಡ, ನಿನ್ಗೆರ್ಲಿ ನಿಂಗೆರ್ಲಿ. ನನ್ಗೆ? ಧನ್ಯ ಅವರು ಫಂಕ್ಷನ್ಗೆ ಹೋದ್ರ ಅಂತ. ಹೌದೌದು. ಐಟಮ್ ಎಲ್ಲ ಪ್ಯಾಕ್ ಮಾಡಿ ತಂದಿದ್ದೀರಿ. ಪ್ಯಾಕ್ ಮಾಡಿ ತಂದದಲ್ಲ, ಅದು ವ್ಯಾಕ್ ಮಾಡಿ ತಂದದ್ದು. ಈಗ ವ್ಯಾಕ್ ಮಾಡಿದನ್ನು ನಾನು ತಲೆಯಲ್ಲಿ ಹೊರಕಾಣಿಕೆಯಾಗಿ ಒತ್ಕೊಂಡು ಬಂದಿದ್ದೆ. ಎಲ್ಲೆಲ್ಲಿ ಬಿಸಾಡ್ಬೇಡ, ಡಸ್ಟ್ ಬಿನ್ಗೆ ಹಾಕು. ಸ್ವಚ್ಛ ಭಾರತ. ಸ್ವಚ್ಛ ಭಾರತ ವ್ಯಾಕ್ ಮಾಡಿದನ್ನು ನಾನು ಸ್ವಚ್ಛ ಭಾರತ ಮಾಡ್ಬೇಕಾ? ನಂದು ಕೂಡ ಸ್ವಚ್ಛ ಭಾರತ. ಹೇಗೆ? ನಾನು ಟ್ರೈನ್ ನ ಒಳಗೆ ವಾಂಕ್ ಮಾಡಿದ್ದೇನೆ, ಪ್ಲಾಸ್ಟಿಕ್ ಒಳಗೆ ಆಡಿದ್ದು. ಅವನಂತರ ಎಂತ ಮಾತಾಡ, ಕೂಲಿ ಅವನ ಹತ್ರ ಎಲ್ಲ ಕೂಲಿ ಅಂತ ನೀವು ಕೀಳಾಗಿ ಮಾತಾಡಬಾರ್ದು. ಎಂತ ಇದನ್ನು ಕಾಣ್ತಾರೆ ನಿಮ್ಗೆ? ಅದು ಏದಿ ಏತೆ ಅಲ್ಲ, ಮತ್ತೆ ಇಲ್ಲಿ ನೋಡಿ ಕೂಲಿ ಅಂತ ಬರ್ತದೆ, ಅಲ್ಲಿ ನೋಡಿ. ಇದು ಒಂದು ಕಡೆ ಹೆಸರಿಟ್ಟಿದೆ, ಇನ್ನೊಂದು ಕಡೆ ಯಾವಾಗ ಎದ್ಲಿಕ್ಕೆ? 1979 ಇಂದ ನಾನು ಕೂಲಿ. ಇರ್ಲಿ ಮತ್ತೆ ಇಂದಿರಕ್ಕ ಹೇಗೆ ಉಂಟು ಡ್ಯೂಟಿ ಎಲ್ಲ? ಡ್ಯೂಟಿಯಲ್ಲಿರುವಾಗ ಮೈಗೆ ಕೈ ಹಾಕಿದ್ರೆ ಜಾಗ್ರತೆ. ಡ್ಯೂಟಿ ಆದ ಮೇಲೆ ಹಾಕ್ಬೋದಾ? ನಿಮ್ಮ ಹತ್ರ ಮಾತಾಡಿ ಕೆಲಸ ಆಗ್ಲಿಕ್ಕಿಲ್ಲ. ಹೋಗುದಿಲ್ವಾ? ಟ್ರೈನ್ ಬಂತು, ಲಗೇಜ್ ಇಲ್ವಾ? ಅದ್ರಲ್ಲೆಲ್ಲ ಜನ ಬರೋದು ಗಾರಿ ಕಮ್ಮಿ ಅದ್ರಲ್ಲಿ. ಹೌದಾ? ಹೌದೌದು. ಆಯ್ತು, ಹಂಗೆ. ಮಗ, ಇದು ರೈಲೆಲ್ಲ ಇಲ್ಲೇ ಬರುವುದು ತಾನೇ? ಹೌದು, ರೈಲೆಲ್ಲ ಇಲ್ಲೇ ಬರುದು ಅಜ್ಜ. ನಿಮ್ಗೆಲ್ಲ ಹೋಗ್ಬೇಕು? ನನಗೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಮಗ. ಮತ್ತೆ ನನ್ನ ಮಗ ಹೇಳಿದ್ದಾನೆ, ಇಲ್ಲಿ ಕೂತ್ಕೊಳ್ಳಪ್ಪ, ನಾನು ಬಂದು ಕರ್ಕೊಂಡು ಹೋಗ್ತೇನೆ ಅಂತ. ಹೌದಾ? ಆಯ್ತಾಯ್ತಾ, ಅಲ್ಲಿ ಕೂರ್ದು. ನನ್ನ ಮಗನನ್ನು ಬಹಳ ಕಷ್ಟಪಟ್ಟು ಸಾಕಿದ್ದೇನೆ. ಹೌದಾ? ಕಲಿಸಿದ್ದೇನೆ. ಈಗ ಅವ ಎಂಜಿನಿಯರ್. ತುಂಬಾ ಹಣ ಇದೆ ಅವನ ಹತ್ರ. ಇರ್ಲಪ್ಪ ಇರ್ಲಿ. ಇದು ಮಗ, ಇಲ್ಲಿ ಎಲ್ಲಾ ವ್ಯವಸ್ಥೆ ಸರಿ ಉಂಟು ಮಗ. ಮತ್ತೆ ಆದರೆ ರೈಲಿನ ಡ್ರೈವರೇ ಸರಿ ಇಲ್ಲ. ಯಾಕೆ, ಏನಾಯ್ತು? ನಾನೀಗ ಬರ್ಬೇಕಾದ್ರೆ ಅವನ ಹತ್ರ ಹೀಗೆ 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 ನಿಲ್ಲಿಸನ್ನ ಅಂತ ಹೇಳಿದ್ದು. ಹೀಗೆ ಕೈ ಹಾಕಿ ನಿಲ್ಲಿಸ್ಲಿಕ್ಕೆ ಅದೇನು BMTC ಬಸ್ಸ? ಅದು ರೈಲು. ಅದಕ್ಕೆ ಕೆಂಪಿದು ಕಾಣ್ಬೇಕು. ಕೆಂಪಿದು ಕಾಣ್ರೆ ಮಾತ್ರ ರೈಲು ನಿಲ್ತದೆ, ಅದು ಗೊತ್ತಾ? ಅಯ್ಯೋ ಮಗ, ನೀನು ಮುಂಚೆನೆ ಹೇಳ್ಬಾರ್ದಾ? ಯಾಕೆ? ನನ್ನ ಹತ್ರ ಅದೇ ಕೆಂಪಿದ್ದುಂಟು. ಯಾವುದು? ರೈಲಲ್ಲಿ ಬಲ್ಬ್ ಇತ್ತದ? ಲೈಟ್ ಎಲ್ಲ ಉಂಟು. ಯಾರು ಇವರು ಮಾರು? ಲೈಟ್ ಎಲ್ಲ ಇದೆ ಅಜ್ಜ. ಒಂದು ವೇಳೆ ಕರೆಂಟ್ ಹೋದ್ರೆ? ಟ್ರೈನ್ ಅಲ್ಲಿ ಆ ತರ ಎಲ್ಲ ಕರೆಂಟ್ ಎಲ್ಲ ಹೋಗುದಿಲ್ಲ, ಆಯ್ತಾ? ಕರೆಂಟ್ ಎಲ್ಲ ಹೋಗುದಿಲ್ಲ. ಅಲ್ಲ, ಒಂದು ವೇಳೆ ಹೋದ್ರೆ ಈ ಮುದುಕ ನಂದು ಫ್ಯೂಸ್ ತೆಗಿತಾರೆ ಮಾರಿ ಈಗ. ಅಜ್ಜ, ಈಗ ಕರೆಂಟ್ ಹೋದ್ರಲ್ಲ ನೋಡಿ, ನಮ್ಮ ಟ್ರೈನ್ ಈಗ ಮುಂದೆ ಹೋಗ್ತಾ ಉಂಟು, ಅದ್ರಲ್ಲಿ ಟ್ರೈನ್ ಇದು ಕರೆಂಟ್ ಹೋಯ್ತು. ಆವಾಗ ಒಂದು ಚಿಕ್ಕ ಟ್ರೈನ್ ನಮ್ಮ ಟ್ರೈನ್ ನ ಹಿಂದ್ಗಡೆ 30 kV ಜನರೇಟರ್ ಇಟ್ಕೊಂಡು ಹಿಂದೆಗಡೆಯಿಂದ ಬರ್ತದೆ. ಈಗ ನೋಡಿ, ನಮ್ಮ ಟ್ರೈನ್ ಆ ಟ್ರೈನ್ ನವ ಜನರೇಟರ್ದು ವೈರ್ ಹೀಗೆ ಮಾಡಿ
ಬಿಸಾಡಿ ನಮಗೆ ಬಿಸಾಡ್ತಾನೆ. ಆವಾಗ ನಮ್ಮ ಟ್ರೈನ್ ಡ್ರೈವರ್ ಇದ್ದಾನಲ್ಲ ಅದನ್ನು ಹಿಡ್ಕೊಂಡು ನಮ್ಮ ಇಂಜಿನ್ಗೆ ಸಿಕ್ಕಿಸ್ತಾನೆ. ಆಯ್ತಾ? ಅಲ್ಲಿಗೆ ಈಗ ನೋಡಿ ನಮ್ಮ ಟ್ರೈನ್ ಮುಂದೆ ಹೋಗ್ತಾ ಇದೆ, ಹಿಂದೆಯಿಂದ ಒಂದು ಜನರೇಟರ್ ಟ್ರೈನ್ ಬರ್ತಾ ಇದೆ. ನಮಗೆ ಎಷ್ಟು ಕೇಬಲ್ ಬೇಕಾ ಅವ ಅಲ್ಲಿಂದ ನಮಗೆ ಬಿಡ್ತಾನೆ. ನೋಡಿ ಈಗ ಬಿಡ್ತಾ ಇರ್ತಾನೆ. ಆಯ್ತಾ? ಅಷ್ಟೇ. ಟ್ರೈನ್ ಅಲ್ಲಿ ಕರೆಂಟ್ ಹೋದ್ರೆಲ್ಲ ಬ್ಯಾಕಪ್ ಸಿಸ್ಟಮ್ ಉಂಟು. ಅದು ಹಿಂದಿಗಡೆ ಮೇಲ್ಗಡೆ ಕೂತ್ಕೊಂಡು ಅದು ಯಾರು ವೈರ್ ಬಿಟ್ಟದ್ದು? ಯಾರು ವೈರ್ ಬಿಟ್ಟದ್ದ? ಹೌದು. ಅದು ಒಂದು ಮತ್ತೊಂದು ಒಂದಪ್ಪ. ಎಂತ ನಿಂದು ದಸರಕ್ಕೆ ಟ್ಯಾಬ್ಲೋ ಹೋಗುದಾ? ಕಟ್ಟ ಹೇಳ್ತಾನೆ ಗೊತ್ತಿಲ್ಲ. ಆಯ್ತಾಯ್ತು ಆಯ್ತು, ನೀವು ಕುರಿ ಅದೆಲ್ಲ ಆಗುದಿಲ್ಲ. ನೀವು ಕುರಿ ಈಗ ಕುರಿ. ಅಯ್ಯೋ ಈ ವಾಂತಿ ಬೇದಿದ್ದು ಇಲ್ಲುದಿಲ್ಲ ವಾರ. ಅಯ್ಯೋಪ್ಪ ಇದ್ಯಾರು? ಅದು ಯಾರ ಬಂದದ್ದು ನಂಗೆ ಗೊತ್ತಿಲ್ಲ. ಎಲ್ಲಿಂಟು ಪ್ಲಾಟ್ಫಾರ್ಮ್? ಟಿಕೆಟ್ ಎಲ್ಲಿಂಟು? ಟಿಕೆಟ್ ಎಲ್ಲಿಂಟು? ತೆಗಿರಿ 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 ತೆಗಿರಿ. ಅದು ಮಗ ಕೊಟ್ಟದ್ದು, ಮಗನಿಗೆ ಮಾತ್ರ ನಂದು. ಕೊಡಿ. ಉಂಟಾ ಟಿಕೆಟ್? ಉಂಟಾ? ಇಂದಿರಕ್ಕ ಇದು ಪ್ಲಾಟ್ಫಾರ್ಮ್ ಟಿಕೆಟ್ ಅಲ್ಲ, ಮತ್ತೆ ಇದು ಲಾಟ್ರಿ ಟಿಕೆಟ್. ಹೌದಾ? ಹೌದು. ಅದು ಕೂಡ 5 ದಿನ ಮುಂಚೆ ಡ್ರಾ ಆಗಿದೆ. ಈ ಮುದುಕ ಇದನ್ನ ಇಟ್ಕೊಂಡು ಕೂತಿದೆ ಅಲ್ಲ. ಎಂತ ವಸ್ತು? ಇಂದಿರಕ್ಕ ಏನಾಯ್ತು? ಇದು ಏನ್ ಬರ್ದಿದೆ? ಇಂಗ್ಲಿಷ್ ಬರ್ತದೆ ನಿಮ್ಗೆ? ನಂಗೆ ಇಂಗ್ಲಿಷ್ ಬರ್ತಾರೆ. ನಂಗೆ 100ರಲ್ಲಿ 3. ಅದೇ 3 ಹೋಗ್ತೇನೆ. ರಿಕ್ವೆಸ್ಟಿಂಗ್ ದಟ್ ಸಾಕು ಸಾಕು. ಓವರ್ ಅದು 20 ನಿಮಿಷ ಜಾಸ್ತಿ ಹೋಗ್ಬೋದು. ಅವರು ಬಂದಿದ್ದಾರೆ, ಅವರು ಬಂದಿದ್ದಾರೆ. ಅಮ್ಮ, ಅಯ್ಯೋ ದೇವರೇ, ಅವರು ಬಂದಿದ್ದಾರಪ್ಪ, ಅವರು ಬಂದಿದ್ದಾರೆ. ಪುಷ್ಪ ಪುಷ್ಪ ಏನು? ಯಾರು ಬಂದಿದ್ದಾರೆ? ಅವರು ಬಂದಿದ್ದಾರೆ. ನಿಮ್ಮ ಹತ್ರ ಹೇಗೆ ಹೇಳುದು? ಅಯ್ಯೋ, ನಾನು ಸತ್ತ ನಂತರ ಈ ಮನೆಗೆ ಯಾರ್ಯಾರೋ ಬರುವ ಹಾಗೆ ಆಯ್ತಲ್ಲ. ನಿಮ್ಮ ಕರ್ಮ ನಿಮ್ದು. ಎಳೆ ವಯಸ್ಸಿನಲ್ಲೇ ನನ್ನನ್ನು ಯಾರು ನೋಡ್ತಿರ್ಲಿಲ್ಲ. ಈ ಮುಪ್ಪಿನಲ್ಲಿ ಯಾರಾದ್ರೂ ನೋಡ್ತಾರ? ಅವರು ಬಂದಿದ್ದಾರೆ. ನಾನು ನಿಮ್ಮ ಹತ್ರ ಹೇಗೆ ಹೇಳೋದು? ನಿಮ್ಮ ಹತ್ರ ಇಳಿಸುವ ಅಂತ ಹೇಳಿದ್ರೆ ನೀವು ಪ್ರೇಮಲ್ಲಿದ್ದೀರಿ, ಎಂತ ಮಾಡುದು? ಎಂತ ಅವಾಗದಿಂದ ಬೊಬ್ಬೆ ಕೇಳ್ತಾ ಉಂಟು. ಬಂದಿದ್ದಾರೆ, ಅವರು ಬಂದು. ಯಾರು ನಿಮ್ಮ ಅಪ್ಪ ಬಂದದ್ದು? ಒಂದು ಫೋನಲ್ಲಿ ಕೂಡ ಮಾತಾಡ್ಲಿಕ್ಕೆ ಬಿಡಲ್ಲ ಒಳಗೆ ನೀವು. ಅಯ್ಯೋ ಮಗ, ಅವರು ಬಂದಿದ್ದಾರೆ. ಯಾರು? ನಿನ್ನ ಹತ್ರ ಹೇಗೆ ಹೇಳುದು? ಹೇಗೆ ಹೇಳುದು? ಬಾಯಲ್ಲಿ ಹೇಳಿ. ನಿನ್ಗೆ ಅರ್ಥವೇ ಆಗುದಿಲ್ಲ. ನಿನಗೆ ಎಲ್ಲ ಮಾಡಿಯೇ ತೋರಿಸ್ಬೇಕು. ನೋಡು ಸರ್, ನೋಡು. ಎಡೆ ಒಳಗೆ ಹಾಕಿ. ನಿಮ್ಗೆ ಬಾಯಿ ಬಿಟ್ಟು ಹೇಳಲಿಕ್ಕೇನು? ನಾಗಪ್ಪ ಬಂದಿದ್ದಾನೆ ಅಂತ ನಾನು ಹೇಗೆ ಹೇಳುದು? ಅವರ ಹೆಸರು ಕೂಡ ಅದೇ ತಾನೇ? ಯಾರ್ದು? ನನ್ನ ಗಂಡನದ್ದು. ಅದಕ್ಕೆ ಅವರ ಆಯುಷ್ಯ ಕಮ್ಮಿ ಆಗ್ತದೆ. ಆಯುಷ್ಯ ಕಮ್ಮಿ ಆಗ್ತದೆ ಅಂತೆ. ಆ ಜನ ಆಯುಷ್ಯ ಕಮ್ಮಿ ಆಗಿ ಗೋಡೆಯಲ್ಲಿ ಪ್ರೇಮ ಆಗಿ ನಿಂತಿದ್ದೆ. ಅಮ್ಮ, ಆದ್ರೂ ಕೂಡ ನಿಮ್ಮನ್ನು ಮೆಚ್ಚಬೇಕು ಒಂದು ವಿಷಯದಲ್ಲಿ. ಏನು? ಯಾಕೆ ಗೊತ್ತಮ್ಮ? ಇಷ್ಟರ ತನಕ ನನ್ನ ತಂದೆ ಹೆಸರನ್ನು ನೀವು ನಾಗಪ್ಪ ಅಂತ ಬಾಯಿ ಬಿಟ್ಟು ಕರೆದಿಲ್ಲ. ನನ್ನ ಹೆಂಡತಿ ಮರ್ಯಾದೆ ಕೊಡುವುದರಲ್ಲಿ ನಂಬರ್ 1. ಅದೌದು. ನಾನು ನಿನ್ನ ತಂದೆ ಹೆಸರು ಇಷ್ಟರ ತನಕ ನಾಗಪ್ಪ ಅಂತ ಕರೀಲೇ ಇಲ್ಲ. ಹೇಗೆ? ನಾಗಪ್ಪ ಅಂತ ಕರೀಲೇ ಇಲ್ಲ. ಕರೀಲಿಲ್ಲ ಅಂತ ಹೇಳಿ ಇಷ್ಟರವರೆಗೆ 2 ಸರ್ತಿ ಕರೆದಾಯ್ತು. ಎಂತ ಅಮ್ಮ ನೀವು? ನನ್ನ ಹೆಂಡತಿ ಮರ್ಯಾದೆ ತೆಗೆಯುವುದರಲ್ಲೂ ನಂಬರ್ 1. ಸ್ವಾಮಿ, ನಿಮ್ಮ ಹೆಸರು ನಾಗಪ್ಪ ಅಂತ ಊರಾಯ್ತು. ಕರ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಗಂಡ. ಅಮ್ಮ, ನನಗೆ 500 ರೂಪಾಯಿ ಖರ್ಚಾಗುವಾಗೆ ಮಾಡಿಬಿಟ್ರಲ್ಲಮ್ಮ ನೀವು. ನೋಡಿ, ನೀವು ಇಲ್ಲಿ ನಿಂತಿರಿ. ಯಾರು ಅಂತ ಬಂದದ್ದು ನಾನು ಒಳಗೆ ನೋಡಿ ಬರ್ತೇನೆ. ಆಯ್ತಾ? ಸತ್ತ ಮೇಲೆ ಸಹ ನಿಮ್ಮ ಬುದ್ಧಿ ಬಿಡ್ಲಿಲ್ಲ. ಏನು? ನನ್ನ ಮುಖದಲ್ಲಿ ಸೊಳ್ಳೆ. ಓ ರಾಮ, ನೀವೆಂತ ಸಾಯುವುದಕ್ಕೂ ಮೊದಲು ಸೊಳ್ಳೆಗೆದಿರ್ತಿದ್ರಿ, ಸತ್ತ ಮೇಲೆ ಸೊಳ್ಳೆಗೆದಿರ್ತೀರಿ. ಇಲ್ಲಿ ಹೆದರ್ಬೇಡಿ, ಕಾಯ್ಲಾಸ್ತೇನೆ.
ಅಮ್ಮ ಆ ಏರಿಯಾಕ್ಕೆ ಯಾಕೆ ನೀವು ಅದು ಬತ್ತಿ ಹಾಕ್ತೀರಿ? ಮಗ ಅವ್ರು ಸತ್ತದ್ದು ಹೇಗೆ? ಅದು ಮಲೇರಿಯಾದಲ್ಲಿ. ಆ ಏರಿಯಾದಲ್ಲಿ ಜಾಸ್ತಿ ಸೊಳ್ಳೆ. ಇಲ್ಲಿ ಬನ್ನಿ. ಏನ್ ಮಗ? ಅದು ಬಂದದ್ದು ನಾಗಪ್ಪ. ಹೌದಾ? ಬಂದದ್ದು ನಾನು ನಾಗ. ಹೇಳ್ದೆ ನಿನ್ ಗೊತ್ತಾಗ್ಲಿಲ್ಲ. ಆಯ್ತು, ಈಗ ಅದಕ್ಕೆ ಟೆನ್ಷನ್ ಮಾಡ್ಲಿಕ್ಕೆ ಇಲ್ಲ. ಅದನ್ನು ಹಿಡಿಲಿಕ್ಕೆ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಒಳ್ಳೆಸ ಅಂತ. ಒಳ್ಳೆ ವೇಷ ಆದ್ರೆ ಕರೆಸಿ. ಒಳ್ಳೆ ವೇಷ ಅಲ್ಲ, ಅವನ ಹೆಸರೇ ಒಳ್ಳೆಸ ಅಂತ. ಅವ ಈ ಹಾವು ಎಲ್ಲ ಹಿಡಿಯೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಹೌದಾ ಮಗ? ಟೆನ್ಷನ್ ಮಾಡ್ಲಿಕ್ಕೆಲ್ಲ ಇಲ್ಲ. ನೀವು ಒಳಗೆ ಹೋಗಿ ನಾಗಪ್ಪ ಎಲ್ಲಿಗೂ ಕೂಡ ಹರಿದಾಗ ನೀವು ನೋಡ್ಕೊಳ್ಳಿ. ಆಯ್ತು ಆಯ್ತಾ? ಮಗ, ಓಕೆ, ಆಯ್ತು. ಗೆಸ್ಟ್ ಹೇಳಿದ್ದಾರೆ. ಗೆಸ್ಟ್ ಲಾಡ್ಜ್ ಅಲ್ಲಿ ಇದ್ದಾರೆ. ಲಾಡ್ಜ್ ಅಲ್ಲಿದ್ರೆ ಅವರಿಗೆ ಗಂಜಿ ಊಟ ಬಡಿಸಿ ಕಲಿಸಿ. ನಾಗಪ್ಪ ಎಲ್ಲಿದ್ದಾರೆ? ನಾಗಪ್ಪ ಈಗ ಎಲ್ಲಿದ್ದಾರೆ? ಅದಲ್ಲ, ಈ ನಾಗಪ್ಪ. ಓ, ಈಗ ನಾಗಪ್ಪ ಅವ್ರ ರೂಮ್ ಅಲ್ಲಿ ಇದ್ದಾರೆ. ರೂಮ್ ಅಲ್ಲಿ ಇದ್ದಾರೆ. ಹೌದೌದಾ? ಆಯ್ತು, ಮಲಗ್ಲಿ. ಅವರ ಎದ್ದ ಮೇಲೆ ನನ್ನನ್ನು ಕರೀದಾಯ್ತು. ಎಂತ ನಾಗಪ್ಪ ನಿಮ್ಮನಿಗೆ ಬಂದಿದ್ದ? ಅದೇ. ಏ, ನಾಗಪ್ಪ ಕೋಣೆಯೊಳಗೆ ಬಂದು ನುಸುಳಿ ಕುತ್ಕೊಳ್ಳಿದೆ. ಕೋಣೆಯೊಳಗೆ ಹೌದು, ಇದ್ದ? ಅದನ್ನ ಹಿಡಿಬೇಕು ನೀವು. ಆಯ್ತು, ನೀವೇನ್ ಟೆನ್ಷನ್ ಮಾಡಬೇಡಿ. ಹಾವನ್ನು ನಾನು ಹಿಡಿತೇನೆ. ಆ ವಿಡಿಯೋ ಮೊದಲು ತಂದೆಯ ಆಶೀರ್ವಾದ ತಗೊಳ್ಳಿಕ್ಕೆ. ಅಷ್ಟೇ ಅಷ್ಟೇ. ಹೋಗಿ ತಗೊಳ್ಳಿ. ಯಾರ್ದು? ಏ, ನಿಮ್ಮ ತಂದೆದಲ್ಲ, ನನ್ನೇ ತಂದೆದು. ಹೌದಾ? ಅದು ನಿಮ್ಮ ತಂದೆ ಇಲ್ಲಿ ಇಲ್ಲಲ್ಲ. ಐಡಿಯಾ ಉಂಟಲ್ಲ? ಹೇಗೆ? ನನ್ನ ತಂದೆ ICU ಅಲ್ಲಿದ್ದಾರೆ. ಏನು? ICU. ಅವ್ರಿಗೆ ಸೀರಿಯಸ್ ಅಂತ. ಸೀರಿಯಸ್ ಅದಲ್ಲ ಇದು. ಇವನಿಗೆ ಫೋನ್ ಯಾರು ಕೊಟ್ಟದು ಮಾರ? ಹೇ, ಅದು ICU ಅಲ್ಲ. ಮತ್ತೆ ಅದರಲ್ಲಿದ್ದಾರೆ, ಅದರಲ್ಲಿ ನೋಡಿ. ಕಾಲ್ ಕೊಡ್ತೇನೆ. ಅಪ್ಪ ಬಂದರು, ಅಪ್ಪ ಬಂದರು, ಅಪ್ಪ ಬಂದರು. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು. ಯಾರಪ್ಪ? ನಂದು. ಮತ್ತೆ ನೀನ್ಯಾಕೆ ಖುಷಿ ಆಗು? ನನ್ಗೆ ಇಲ್ಲಲ್ಲ, ಅದಕ್ಕೆ. ತಗೋ ತಗೋ. ಹೇ, ಮತ್ತೆ ಅಪ್ಪ ಅಪ್ಪ, ನಾನು ಹಾವಿಡ್ಲಿಕ್ಕೆ ಬಂದಿದ್ದೇನೆ. ಅಪ್ಪ, ನಂಗೆ ಆಶೀರ್ವಾದ ಮಾಡಿ. ಅಪ್ಪ, ನೀವು ಸ್ವಲ್ಪ ಮೊಬೈಲ್ ಅನ್ನು ಕೆಳಗೆ ಮಾಡಿ, ಇನ್ನೂ ಸ್ವಲ್ಪ ಕೆಳಗೆ ಮಾಡಿ. ಚಡ್ಡಿ ಹಾಕ್ಲಿಕ್ಕೆ ಸಂಕಟ. ಅಪ್ಪ, ನೀವು ಮಧ್ಯಪ್ರದೇಶದಲ್ಲಿದ್ದೀರಾ? ಕನ್ಯಾಕುಮಾರಿಗೆ ಬನ್ನಿ. ಕೆಳಗೆ ಕೆಳಗೆ. ಕಾಲ್ ತೋರಿಸಿ. ಅಯ್ಯೋ.